ದಿವ್ಯಾ, ಏನೇನಿದ್ದು? ಯಾಕೆ ಹಾಗೆ ಕಿರ್ಚಾಡ್ತಾ ಇದ್ದೆ? ಸ್ವಲ್ಪ ಆದ್ರೂ ಬುದ್ಧಿ ಬೇಡವಾ? ಯಾಕೆ ಅವಳನ್ನ ಹಾಗೆ ನೋಡ್ತಾ ಇದೀಯಾ? ಕೂಗಾಡಿದ್ರೆ ಸಾಲದು, ಇವಳಿಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತು. ದಿವ್ಯಾ, ಏನೇ ಮಾಡಕ್ಕೆ ಹೊರಟಿದೀಯಾ? ಏನೇ ಬಾಲನ್ನೇ ಮದ್ವೆ ಆಗ್ತೀಯಾ? ನಿನಗೆ ನನ್ನ ಗಂಡನೇ ಬೇಕಾ? ನೀನು ಬದುಕಿದ್ರೆ ತಾನೇ ಇವನನ್ನ ಮದ್ವೆ ಆಗೋದು. ಮಾಡ್ತೀನಿ ನಿನಗೆ. ಏನು ಮಾಡ್ತಿದ್ಯಾ ನೀನು? ನಿನಗೇನಾದ್ರೂ ಹುಚ್ಚಿಡಿದ್ಯಾ ಹೇಗೆ? ಹೌದು ಕಣೋ, ಹುಚ್ಚಿಡ್ದಿದೆ. ನಿನ್ನ ಹುಚ್ಚು. ಈ ಹುಚ್ಚಿಗೆ ಕಾರಣನೇ ಈ ರುಕ್ಕು. ಇವಳೇ ಇಲ್ಲ ಅಂದಮೇಲೆ ನನ್ನ ಲೈಫ್ ಆರಾಮಾಗಿರುತ್ತೆ. ದಿವ್ಯಕ್ಕ, ನೀನು ಈ ಅವತಾರ ನೋಡ್ತಾ ಇದ್ರೆ ಬಾವುನ ಮೇಲೆ ಆಸೆ ಇರೋ ಥರ ಕಾಣಿಸ್ತಾ ಇಲ್ಲ, ಪರಪ್ಪನ ಅಗ್ರಹಾರಕ್ಕೆ ಹೋಗೋ ಆಸೆ ಇರೋ ಥರ ಕಾಣಿಸ್ತಾ ಇದೆ. ಅದೇನು ಬೇಕಿದ್ರು ಆಗ್ಲಿ, ನನಗೆ ಸಿಗದೆ ಇರೋ ವಸ್ತು ಇವಳಿಗೂ ಸಿಗ್ಬಾರ್ದು. ಹೀಗೆ ಹೇಳಕ್ಕೆ ನಾನೇನು ವಸ್ತುನ? ಏನಾಗಿದೆಯಾ ನಿನಗೆ? ಏಯ್ ಬಿಡೋ ಕೈನ. ಇವತ್ತು ಇವಳನ್ನ ಮುಗಿಸ್ಲಿಲ್ಲ ಅಂದ್ರೆ ನನಗೆ ನೆಮ್ಮದಿನೇ ಇಲ್ಲ. ಬಿಡೋ ಬಿಡೋ. ಖಂಡಿತ ನಿನಗೆ ಹೊಚ್ಚಿಡ್ತಿದ್ದೆ ಕಣೆ. ಈ ಹುಡುಗಿನ ಕೊಂದೇ ಬಿಡ್ತಿದ್ದಲ್ಲೇ ರಾಕ್ಷಸಿ. ಮತ್ತೆ ಅಯ್ಯೋ ಅಯ್ಯೋ, ಅಜ್ಜಿ, ನೀವು ರುಕ್ಕೊಂಡ್ ಕರ್ಕೊಂಡು ಆಚೆ ಹೋಗಿ, ನಾನು ಇವಳು ನೋಡ್ಕೋತೀನಿ. ಬಿಡೋ. ಎಂತ ಮಣ್ ತಿನ್ನೋ ಕೆಲಸ ಮಾಡಕ್ ಹೊರಟಿದ್ಯಾ? ಐಡಿಯಾ ಇದೆಯಾ ನಿನ್ಗೆ? ಇಷ್ಟ ದಿನ ಹಾರಾಡಿದ್ದು ಹೋರಾಡಿದ್ದು ಎಲ್ಲ ಆಯ್ತು, ಈಗ ಸಾಯ್ಸಕ್ ಹೊರಟಿದ್ಯಾ? ಕೈಲಾಗ್ದವ್ರು ಮೈ ಪರ್ಚ್ಕೊಂಡ್ರಂತೆ, ಹಾಗಾಡ್ತಿದ್ಯಲ್ಲೇ. ಅವ್ರ ಮೈನ ಅವ್ರು ಪರ್ಚ್ಕೊಂಡ್ರೆ ಪರವಾಗಿಲ್ಲ ಬಾವ, ಆದ್ರೆ ಇವಳು ಬೇರೆಯವ್ರ ಮೈನ ಪರ್ಚಕ್ ಹೋಗ್ತಾ ಇದ್ದಾಳೆ, ಅದು ಪ್ರಾಬ್ಲಮ್ಮು. ಸಾಯಿಸೋದಕ್ಕೆ ಹೊರಟಿದ್ದಾಳೆ. ಕೊಲ್ಲೋದು ಅಂದ್ರೆ ಏನ್ ಆಟ ಅನ್ಕೊಂಡ್ಬಿಟ್ಟಿದ್ದಾಳ? ಜೀವ ಕೊಡೋದಕ್ಕೆ ಬರ್ದೇ ಇರೋರ್ಗೆ ಜೀವ ತೆಗಿಯೋ ಹಕ್ಕಿಲ್ಲ, ತಿಳ್ಕೊ. ಅಷ್ಟಕ್ಕೂ ರುಕ್ಕು ಮೇಲೆ ನಿನ್ಗೇನೇ ದ್ವೇಷ? ನೀನು ಬೇಡ ಅಂತ ಬಿಸಾಕಿದ್ದನ್ನ ಎತ್ಕೊಂಡು ಜೋಪಾನ ಮಾಡ್ತಿದ್ದಾಳ ಅವಳು. ಅವತ್ತು ಬೇಡದೆ ಇದ್ದು ನಾನು ಈಗ ಹೇಗೆ ಬೇಕಾಗ್ಬಿಟ್ಟೆ? ಏಯ್, ನಿನ್ ಹಳೆ ಪುರಾಣ ನನಗೆ ಬೇಕಾಗಿಲ್ಲ. ನನಗೆ ನೀನು ಬೇಕು ಕಣ. ಎಷ್ಟು ಸಲ ಹೇಳೋದು? ನೀನ್ ಅವಳನ್ನ ಕಟ್ಕೊಳಕ್ ಹೊಟ್ರೆ ನಾನೇನ್ ಕಡ್ಲೆ ಪುರಿ ತಿಂತ ಕೂತಿರ್ತೀನ? ಚಾನ್ಸೇ ಇಲ್ಲ. ನೀನು ನನ್ನವನು. ಅದಕ್ಕೆ ಕಣೋ ನಾನು ಈ ನಿರ್ಧಾರಕ್ಕೆ ಬಂದಿರೋದು. ನಿನ್ನ ಲೈಫಲ್ಲಿ ಒಂದು ಅವಳು ಇರಬೇಕು, ಇಲ್ಲ ನಾನಿರ್ಬೇಕು. ನೀನ್ ಹೀಗೆ ಮಾಡಿದ್ರೆ ನನ್ನ ಜೊತೆ ಯಾರು ಇರಲ್ಲ. ಅದೇನೋ ಅಂತಾರಲ್ಲ, ನಂದು ಒಂದ್ ಕಣ್ಣು ಹೋದ್ರೂ ಪರವಾಗಿಲ್ಲ, ಶತ್ರುದು 2 ಕಣ್ಣು ಹೋಗ್ಬೇಕು ಅಂತ. ಆ ಕ್ಯಾಟಗರಿ ನಿಂದು. ಇಲ್ಲ, ನೀನ್ ಸುಧಾರ್ಸಲ್ಲ. ನಿನ್ ಬಗ್ಗೆ ಹೋಪ್ಸ್ ಇಟ್ಕೊಳ್ಳೋದು ಕೂಡ ತಪ್ಪು. ಇಷ್ಟೆಲ್ಲ ಅರ್ಥ ಆಗ್ತಿರೋ ನಿನಗೆ ನನ್ನ ಪ್ರೀತಿ ಯಾಕೋ ಅರ್ಥ ಆಗ್ತಿಲ್ಲ? ತನ್ನ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ರು ಪ್ರಾಣನಾದ್ರೂ ತೆಗಿತೀನಿ ಅನ್ನೋದು ಯಾವ ಸೀಮೆ ಪ್ರೀತಿ? ನಾನೇ ಹೇಳ್ತೀನಿ, ನೀನ್ ನನಗೆ ಬೇಡ. ನಿನ್ನ ಬಿಟ್ಟು ನಾನು ತುಂಬಾ ದೂರ ಬಂದಾಗಿದೆ. ನೀನ್ ನಿಜವಾಗ್ಲೂ ನನ್ನನ್ನು ಪ್ರೀತಿ ಮಾಡ್ತಿದ್ದೆ,
ನಾನು ಎಲ್ಲಿದ್ರೂ ಸುಖವಾಗಿರ್ಲಿ ಅಂತ ಬಿಟ್ಬಿಡು ನನ್ನನ್ನ. ಅದು ಯಾಕಾಗಲ್ಲ ನಿನ್ನ ಕೈಲಿ? ಯಾಕೆ ಅಂದ್ರೆ ನಿಂದು ಪ್ರೀತಿ ಅಲ್ಲ, ಸ್ವಾರ್ಥ. ಬಾಲ ಪ್ಲೀಸ್ ಹೀಗೆಲ್ಲ ಮಾತಾಡ್ಬೇಡ. ಇನ್ ಹೇಗೆ ಹೇಳ್ಬೇಕು? ನಿನ್ ಹತ್ರ ಮಾತಾಡಿ ಯೂಸ್ ಇಲ್ಲ. ಈಗ ನನ್ನ ರುಕ್ಕು ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ, ನನ್ನ ಜೀವನ ನಾವು ನೋಡ್ಕೋತೀವಿ. ನೀನ್ ಹೊರಡು. ಬಾಲ ಹೊರಡು ಅಂದೆ. ಹೋಗು. ಇವಳು ಸುಧಾರಿಸೋಳಲ್ಲ ಕಣೋ. ಎಷ್ಟು ದೊಡ್ಡ ಡ್ರಾಮಾ ಮಾಡ್ಬಿಟ್ಲು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ರುಕ್ಕು ಪ್ರಾಣನೇ ಹೋಗ್ಬಿಟ್ಟಿರೋದು. ಬಾವ ನೀವು ಟೆನ್ಷನ್ ಮಾಡ್ಕೊಬೇಡಿ. ಸದ್ಯ ಇವಾಗೇನೂ ಆಗಲಿಲ್ಲ. ಅವಳ ಹಾರಾಟ ಎಲ್ಲ ಇದ್ದಿದ್ದೆ ಬಾವ. ನೀವು ಆರಾಮಾಗಿರಿ. ನಿಮ್ಮ ಮದುವೆ ಒಂದಾಗಲಿ, ಅವಳು ಯಾವುದಾದ್ರು ಒಂದು ಮೂಲೆ ಸೇರ್ಕೋತಾಳೆ. ಏನೋ ನನಗಂತೂ ಒಂದು ಅರ್ಥನೇ ಆಗ್ತಿಲ್ಲ ಕಣ. ಈಗ ಬುದ್ಧಿ ಹೇಳಿದ್ರಲ್ಲ, ತನ್ಗಾಗಿರ್ತಲ್ ಬಾವ. ಇದೆಲ್ಲ ಮಾಡ್ತಿರೋದವಳು ನಿಮ್ಮ ಪ್ರೀತಿಗೋಸ್ಕರ ಅಷ್ಟೇ. ಅದು ಈ ಥರ ಎಲ್ಲ ಆಡಿದ್ರೆ ಸಿಗಲ್ಲ ಅಂತ ಗೊತ್ತಾದರೆ ಸರಿ ಹೋಗ್ತಾಳೆ. ಹೌದು ಬಾವ, ನೀವು ಆರಾಮಾಗಿರಿ. ಸ್ವಲ್ಪ ಸುಧಾರಿಸ್ಕೊಳ್ಳಿ. ನಾವು ಆಮೇಲೆ ಬರ್ತೀವಿ. ಅಂಕಲ್, ಆ ಸತ್ಯನ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವಳು ಎಲ್ಲಾನು ಪ್ಲಾನ್ ಮಾಡ್ಕೊಂಡೇ ಮಾಡಿರ್ತಾಳೆ. ಹರ್ಷಿತ್ ಎನ್ಕೌಂಟರ್ ವಿಷಯದಲ್ಲಿ ಅವಳು ಯಾವುದೇ ಕಾರಣಕ್ಕೂ ಆಚೆ ಬರಬಾರ್ದು. ಹಾಗೇನಾದ್ರೂ ಮಾಡ್ಬೇಕು. ನಾನು ಅದಕ್ಕೆ ಒದ್ದಾಡ್ತಾ ಇರೋದಮ್ಮ. ನಾನು ಅದಕ್ಕೆ ಒದ್ದಾಡ್ತಾ ಒಂದು ನನ್ನ ಮಗನ ಕೊಂದ ಕೇಸಲ್ಲಿ ಅವಳಿಗೆ ಶಿಕ್ಷೆ ಆಗ್ಬೇಕು. ಇಲ್ಲ, ನಾನೇ ಅವಳ ಮೇಲೆ ಲಾರಿ ಹತ್ತಿ ಈ ಪ್ರಪಂಚದಿಂದಾನೇ ಅವಳಿಗೆ ಬಿಡುಗಡೆ. ಅಲ್ಲಿವರೆಗೂ ನನಗೆ ನೆಮ್ಮದಿ. ಹೌದು ಅಂಕಲ್, ಈಗ ಸುಮ್ಮನೆ ಇದ್ರೆ ಅಥವಾ ಎಂಕ್ವೈರಿ ಕಮಿಷನ್ ನಂಬ್ಕೊಂಡಿದ್ರೆ ಆಗಲ್ಲ. ನಾವೇ ಏನಾದ್ರೂ ಮಾಡ್ಬೇಕು. ಅಂದ್ರೆ ಅಂಕಲ್, ಈಗ ಜನ ಅವಳ ಪರ ಧ್ವನಿ ಎತ್ತುತ್ತಾ ಇದ್ದಾರೆ. ಜನರನ್ನ ಎದುರು ಹಾಕೊಂಡ್ರೆ ನಮಗುಳಿಗಾಲ ಇರಲ್ಲ. ಅದಕ್ಕೆ ಬೇರೆ ಏನಾದ್ರೂ ಯೋಚನೆ ಮಾಡಬೇಕು. ಬರೀ ಜನ ಅಲ್ಲ ಮೇಡಮ್, ನಮ್ಮ ಕಮಿಷನರ್ ಸಾಹೇಬರು ಅವಳ ಪರನೇ ಇದ್ದಾರೆ. ಗುಟ್ಟಾಗಿ ಒಳಗೆ ಸಹಾಯ ಬೇರೆ ಮಾಡ್ತಾ ಇದ್ದಾರೆ. ಅಂದ್ರೆ ಮೊದಲು ಅವನನ್ನ ಎತ್ತಬೇಕು. ಸರ್, ಅದಷ್ಟು ಸುಲಭನಾ? ನೋಡಿ, ನಾವು ಸದ್ಯಕ್ಕೆ ಕಮಿಷನ್ ಕೈ ಹಾಕೋದು ಬೇಡ. ನಮ್ಮ ಲೆವೆಲಲ್ಲೇ ಸತ್ಯನ ಮುಗಿಸೋಣ. ರೀ, ನೀವಿಬ್ರು ಏನೇನೋ ಮಾತಾಡ್ತಿದ್ದೀರಲ್ಲಿ, ನಂಗೆ ಕನ್ಫ್ಯೂಸ್ ಆಗ್ತಿದೆ. ಏನು ಮಾಡ್ಬೇಕು ನಾನು ಇವಾಗ? ಅಂಕಲ್, ಅವಳನ್ನ ಅವಳ ಕಡೆಯವರಿಂದಾನೇ ಹೊಡಿಬೇಕು. ಅದೇ ನಮ್ಗಿರೋ ದಾರಿ. ACP ಸರ್, ಆ ಸತ್ಯನ್ ಟೀಮು ಅವಳಿಗೆ ಉಲ್ಟಾ ಹೊಡೆದ್ರೆ ಆಗ ಅವಳು ಮಿಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ತನ್ನ ಟೀಮನ್ನು ತುಂಬ ಸ್ಟ್ರಾಂಗಾಗಿ ಕಟ್ಕೊಂಡಿದ್ದಾಳಮ್ಮ. ಅದು ನೀಡೋದಷ್ಟು ಸುಲಭ ಅಲ್ಲ. ಅವಳ ಟೀಮು ಅವಳನ್ನ ಬೇಲಿ ಥರ ಕಾಪಾಡ್ಕೊಂಬರ್ತಿದ್ಯಮ್ಮ. ಅಷ್ಟು ಸುಲಭವಾಗಿ ಯಾರೋ ಅವಳನ್ನ ನಮ್ಮ ಲಾಯರ್ ಹೇಳ್ತಾ ಇದ್ರು. ಇಲ್ಲ ಅಂದಿದ್ರೆ ಅವತ್ತೇ ಅವಳನ್ನ ಅವ್ರ ಟೀಮ್ ಕಡೆಯಿಂದಾನೇ ಎತ್ತಿಸ್ಬಿಡ್ತಾ ಇದ್ದೆ ನಾನು. ಅಂಕಲ್, ಬೇಲಿನೇ ಎದ್ದು ಹೊಲ ಮೇಯ್ಬೇಕು. ಅದೇ ಇರೋದು ಟ್ವಿಸ್ಟ್. ರೀ ACP ಸಾಹೇಬ್ರೆ, ಕೀರ್ತನ ಹೇಳ್ತಾ ಇರೋದು ಸರಿಯಾಗೇ ಇದೆ. ಅಂಥವ್ರು ಯಾರಾದರೂ ಅವಳ ಟೀಮಲ್ಲೇ ಇರ್ತಾರೆ. ಯೋಚನೆ ಮಾಡಿ ನೋಡಿ ಹೇಳಿ. ಸರಿ ಸರ್, ನಾನು ಯೋಚನೆ ಮಾಡ್ತೇನೆ. ಇದು ಆದಷ್ಟು ಬೇಗ ಆಗಬೇಕು. ಟೈಮ್ ಇಲ್ಲ. ಓಕೆ ಸರ್, ನಾನು ಬರ್ತೀನಮ್ಮ. ಸರಿ ಅಂಕಲ್, ಹಾಗಿದ್ರೆ ನಾನು ಹೊರಡ್ತೀನಿ. ಆ ಸತ್ಯನ್ ಸಾವಿನ ಸುದ್ದಿ ಕೇಳೋದಕ್ಕೆ ಎಲ್ರಿಗಿಂತ ಎಕ್ಸೈಟೆಡ್ ಆಗಿ ನಾನು ಕಾಯ್ತಾ ಇರ್ತೀನಿ. ಬರ್ತೀನಿ ಹಾಗಿದ್ರೆ. ಅದಾಗೆ ಆಗುತ್ತಮ್ಮ. ಸೆಲೆಬ್ರೇಟ್ ಮಾಡೋಣ. ಎಸ್, ಥ್ಯಾಂಕ್ ಯು ಅಂಕಲ್. ಬಾಯ್.
ಸತ್ಯ, ನನ್ನ ಮಗನ್ನ ಕೊಂದೆ ಅಲ್ವಾ? ಅದಕ್ಕೆ ಪರಿಹಾರ ನಿನ್ನ ಸಾವು. ನಿನ್ನ ಸಾವು. ಹೇಗೆ ಈ ಮದ್ವೆನ ತಪ್ಸೋದು? ಅಜ್ಜಿ ಮತ್ತೆ ಅಮ್ಮ ಅವ್ರ ಪರವಾಗೇ ಇದ್ದಾರೆ. ನಾನು ಒಬ್ಳೆ ಎಷ್ಟು ಅಂತ ಹೋರಾಡಕ್ಕಾಗತ್ತೆ? ಅದೇನೋ ಅಂತಾರಲ್ಲ, ನಮ್ಮವರೇ ನಮಗ್ ಶತ್ರು ಅಂತ. ಆ ರೀತಿ ಆಗಿದೆ ನನ್ನ ಪರಿಸ್ಥಿತಿ. ನನ್ನನ್ನು ನೆನ್ಸ್ಕೊಂಡಿದ್ಯಾ? ಓ ಹಾಯ್ ಹಲೋ ಏನೂ ಇಲ್ವಾ? ಡೈರೆಕ್ಟ್ ಅಟ್ಯಾಕಾ? ನಿನ್ನ ಹತ್ರ ಏನೇ ಮಾತು? ವಿಷಯ ಏನು? ಹೋಗಲಿ ಬಿಡು. ನಾನೇ ನಿನಗೆ ತುಂಬ ಬೇಕಾಗಿದ್ದವಳು. ತುಂಬ ದಿನದ ನಂತರ ಮಾತಾಡ್ತಾ ಇದ್ದೀವಿ. ಹೇಗಿದ್ಯಾ? ಹೇಗೋ ಇದ್ದೀನಿ. ನಿನಗೆ ಯಾಕೆ? ದಿವ್ಯಾ, ನಿನ್ನ ಫ್ರಸ್ಟ್ರೇಷನ್ ನನಗೆ ಅರ್ಥ ಆಗುತ್ತೆ. ನಿನ್ನ ಮನೇಲಿ ಹೊರಗಿನೋಳ್ ಥರ ಬದುಕೋ ಕಷ್ಟ ಇನ್ಯಾರಿಗೂ ಬೇಡ. ನಂದಾದ್ರೂ ಪರವಾಗಿಲ್ವೇ? ಆದ್ರೆ ನೀನು ತಮ್ಮನ್ನೇ ಸಿಕ್ಕಾಕ್ಸಕ್ ಹೋಗಿ ನೀನೇ ಸಿಕ್ಕಾಕೊಂಡು ಕಂಬಿ ಎಣಿಸ್ತಾ ಇದೆಯಲ್ಲ. ಓ, ನನಗೆ ಉಲ್ಟಾ ಹೊಡಿತಾ ಇದೆಯಾ? ಯಾವತ್ತೋ ಹೊಡಿಬೇಕಾಗಿತ್ತು. ಹೋಗ್ಲಿ ಬಿಡು. ವಿಷಯ ಏನು ಅಂತ ಹೇಳು, ನನಗೆ ಟೈಮ್ ಇಲ್ಲ. ಹೇಳೋದನ್ನೇ ಮರ್ತೆ ನೋಡು. ನಿನ್ನ ತಂಗಿ ಸತ್ಯನ ಹರ್ಷಿತ್ ಎನ್ಕೌಂಟರ್ ವಿಷಯದಲ್ಲಿ ಸಸ್ಪೆಂಡ್ ಮಾಡಿದ್ದಾರೆ. ವಿಷಯ ಹೇಳಿ ಸಂತೋಷ ಪಡಿಸೋಣ ಅಂತ ನಾನು ಕಾಲ್ ಮಾಡಿದೆ. ನೀನು ನೋಡಿದ್ರೆ ಎಗರಾಡ್ತಾ ಇದೆಯಾ. ಹೌದಾ? ಸಸ್ಪೆಂಡ್ ಆಗಿದ್ದಾಳ? ಯಾಕೆ ದಿವ್ಯಾ ಇಷ್ಟೊಂದು ಸಪ್ಪೆಯಾಗಿ ರಿಯಾಕ್ಟ್ ಮಾಡ್ತಿದ್ಯಾ? ನಿನಗೆ ಖುಷಿ ಆಗ್ತಿಲ್ವಾ? ಅವಳು ಸಸ್ಪೆಂಡ್ ಆದರೆ ನಾನು ಯಾಕೆ ಖುಷಿ ಪಡಲಿ? ಅದಕ್ಕಿಂತ ಇಂಪಾರ್ಟೆಂಟ್ ವಿಷಯ ನನ್ನ ಲೈಫಲ್ಲಿದೆ ನೋಡೆ. ಅವಳು ಸಸ್ಪೆಂಡ್ ಆದರೂ ಆಗಲಿ ಏನಾದರೂ ಆಗಲಿ ನಂದೇ ನನಗಾಗಿದೆ ಇಲ್ಲಿ. ನೋಡು, ಇನ್ನು ಮುಂದೆ ಇಂಥ ವಿಷಯಗಳನ್ನ ನನ್ನ ಹತ್ರ ತರಬೇಡ. ವಾಟ್? ಏನೇ ವಾಟ್? ನಿನಗೂ ಒಂದು ಅಡ್ವೈಸ್ ಇದೆ, ಸರಿಯಾಗಿ ಕೇಳಿಸ್ಕೊ. ಬೇರೆಯವ್ರ ಲೈಫ್ನ ಬಿಟ್ಟು ನಿನ್ನ ಲೈಫ್ನ ನೀನು ಸರಿ ಮಾಡ್ಕೊ ಫಸ್ಟು. ನೋಡು, ಇಂಥ ಕೆಟ್ಟತನ ಚಿಲ್ಲರೆ ಕೆಲಸಗಳನ್ನ ನಾನು ಮಾಡಿದ್ದೀನಿ. ಆದರೆ ಇವಾಗ ಬದಲಾಗಿದ್ದೀನಿ. ನೀನು ಬದಲಾಗು. ದಿವ್ಯಾ, ದಿಸ್ ಇಸ್ ಟೂ ಮಚ್. ಏಯ್, 2 ಮಚ್ಚೋ 4 ಮಚ್ಚೋ, ನಾನು ಬದಲಾಗಿದ್ದೀನಿ. ನೀನು ಬದಲಾದ್ರೆ ಬದಲಾಗೋ, ಇಲ್ಲ ಹಾಗೆ ಬಿದ್ದು ಸಾಯಿ. ಇನ್ಯಾವತ್ತೂ ನನಗೆ ಫೋನ್ ಮಾಡಬೇಡ. ಇಡಿಯಟ್, ಒಳ್ಳೆ ಸೈಕೋ ಥರ ಆಡ್ತಾಳೆ. ಡರ್ಲಿಗು ಯಾಕೋ ತುಂಬ ಉರ್ಕೊಂಡಿದೆಯಾ? ಏನಾಯ್ತು? ಎನಿ ಪ್ರಾಬ್ಲಮ್? ಇನ್ನೇನು ಸುಹಾಸ್, ಆ ದಿವ್ಯಂಗೆ ಕಾಲ್ ಮಾಡಿದ್ರೆ ನನಗೆ ಉರಿಸ್ತಾಳೆ, ನನಗೆ ಬುದ್ಧಿ ಹೇಳಕ್ ಬರ್ತಾಳೆ. ಅವಳು ಬದಲಾಗಿದ್ದಾಳಂತೆ, ನಾನು ಬದಲಾಗಬೇಕಂತೆ. ಹೌದಾ? ಇದ್ಯಾವಾಗಿಂದ ಈ ಬದಲಾವಣೆ? ನನಗೇನು ಗೊತ್ತು? ಗೊತ್ತಿದ್ರೆ ಅವಳು ಕಾಲ್ ಮಾಡ್ತಿದ್ದ ನಾನು. ಹೋಗ್ಲಿ ಬಿಡು ಡರ್ಲಿಗು, ಬೇಜಾರು ಮಾಡ್ಕೊಬೇಡ. ಆ ದಿವ್ಯಾನೇ ನಿಂಗೆ ಬುದ್ಧಿ ಮಾತು ಹೇಳಿದಾಳೆ ಅಂದರೆ ನೀನು ಬದಲಾಗಬೇಕು. ಸುಹಾಸ್, ಶಟ್ ಅಪ್. ನೀನೇ ನನ್ನ ಗಂಡನೋ ನನ್ನ ಶತ್ರುನೋ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಿನಗೋಸ್ಕರ ಒಳ್ಳೇದೇ ಹೇಳ್ತಿದ್ದೀನಿ ಅಂದರೆ ನಿನ್ನ ಗಂಡನೇ ಡರ್ಲಿಗು. ನಿನ್ಗೆ ಹಿಡಿಸ್ತಾ ಇಲ್ಲ ಅಷ್ಟೇ. ನನಗಂತೂ ದಿನ ಫೈಟ್ ಮಾಡಿ ಪ್ಲ್ಯಾನ್ ಮಾಡಿ ಸಾಕಾಗೋಗಿದೆ. ಹಾಗಿದ್ರೆ ನನ್ನ ಬಿಟ್ಟು ತೊಲಗು, ನನ್ನನ್ನು ನಾನು ನೋಡ್ಕೋತೀನಿ. ಅಯ್ಯೋ, ಎಲ್ಲಾದರೂ ಉಂಟಾ? ಅದೇ ಸಾಧ್ಯ ಡರ್ಲಿಗು. ಏನೇ ಆದರೂ ನಾನು ನಿನ್ನ ಜೊತೆಲೇ ಇರಬೇಕು. ಬದಲಾವಣೆ ಜಗದ ನಿಯಮ ಅಂತೆ. ಇವಳು ಯಾವಾಗ ಬದಲಾಗ್ತಾಳೋ? ಅಮ್ಮಾಟೆ, ಸ್ವಲ್ಪ ಫೋನ್ ರಿಸೀವ್ ಮಾಡು. ಬಾವಾ, ಯಾವುದೋ ಅನ್ನೋನ್ ನಂಬರು. ಮಾತಾಡ. ಸರಿ. ಹಲೋ. ಹಲೋ, ನಮಸ್ಕಾರ, ಶುಭ ಸಂಜೆ. ಬಾವಾ, ಯಾವುದೋ ಹುಡುಗಿ ಬಾವಾ. ಹುಡುಗಿನ? ಯಾರು ಅದು? ಸರಿ ರೀ. ಹಲೋ, ಟೆಲ್ ಮಿ ಮೇಡಮ್. ಅದು ನಿಮ್ಗೆ ನಮ್ಮ ಕನ್ವರ್ಲಾಲ್ ಕಂಪ್ನಿಯಿಂದ ಸ್ಪೆಷಲ್ ಆಫರ್ ಇದೆ ಸರ್, ತಿಳ್ಕೊಳಕ್ ಇಷ್ಟಪಡ್ತೀರಾ? ಆಫರ್ ಅಂತ ಬೇರೆ ಹೇಳ್ತಾ ಇದ್ದೀರಾ? ಅದು
ಸ್ವೀಟ್ ವಾಯ್ಸಲ್ಲಿ ಮಾತಾಡ್ತಾ ಇದ್ದೀರಾ. ಅದೇನು ಆಫರ್ ಹೇಳಿ ಮೇಡಮ್. ಥ್ಯಾಂಕ್ ಯು ಸರ್. ನಿಮ್ಮ ಮೊಬೈಲ್ಗೆ ಒಂದು 6 ಡಿಜಿಟಲ್ OTP ಬಂದಿರುತ್ತೆ. ಅದನ್ನ ಹೇಳಿದ್ರೆ ಆಫರ್ ಬಗ್ಗೆ ಡೀಟೇಲ್ಸ್ ಹೇಳ್ಬೋದು. ಅಯ್ಯೋ ಅಷ್ಟೇನಾ? ಸರಿ, 222403. ಮೇಡಮ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನಂಬರ್ಗೆ 1 ಲಕ್ಷ ಮೌಲ್ಯದ ಎಲೆಕ್ಟ್ರಿಕ್ ಕಾರ್ ಮತ್ತು ಹನಿಮೂನ್ ಪ್ಯಾಕೇಜ್ ಸಿಗ್ತಾ ಇದೆ. ಹೌದಾ ಮೇಡಮ್? ಥ್ಯಾಂಕ್ ಯು ಮೇಡಮ್. ಗಾಡಿ ಓಕೆ, ಆದರೆ ಹನಿಮೂನ್ ಹೋಗಕ್ಕೆ ಹುಡುಗಿ ಇಲ್ವಲ್ಲ? ನೀವೇ ಬಳಸಬೇಕು ಅಂತ ಇಲ್ಲ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೊಡ್ಬೋದು. ಹಾಗಿದ್ರೆ ಓಕೆ, ನಮ್ಮ ಭಾವನೆ ಇದ್ದಾರೆ. ಅಯ್ಯೋ, ಇದು ನಮ್ಮ ಭಾವನ ನಂಬರು. ಅವ್ರಿಗೆ ಮದುವೆ ಫಿಕ್ಸ್ ಆಗಿದೆ, ಗಾಡಿ ನನಗೆ, ಹನಿಮೂನ್ ಅವ್ರಿಗೆ. ಹೌದು, ಎಲ್ಲಿಗೆ ಬರ್ಬೇಕು ಮೇಡಮ್ ಇದನ್ನೆಲ್ಲ ತಗೊಳಕ್ಕೆ? ನೀವೆಲ್ಲಿಗೆ ಬರೋದು ಬೇಕಾಗಿಲ್ಲ, ನಾವೇ ನಿಮ್ಮ ಅಡ್ರೆಸ್ಗೆ ಗಾಡಿ ಮತ್ತು ಹನಿಮೂನ್ ಟಿಕೆಟ್ನ ಡೆಲಿವರಿ ಮಾಡ್ತೀವಿ. ಈಗ ನಿಮ್ಮ ನಂಬರ್ಗೆ ಇನ್ನೊಂದು OTP ಬಂದಿದೆ, ಕೊಡ್ತೀರಾ? ಅಷ್ಟೇನಾ? ತಗೊಳ್ಳಿ. 908060. ಹಾಗೆ ನಿಮ್ಮ ಅಡ್ರೆಸ್ ಕೊಡಿ. ರಾಜ ಹುಳಿಗಲ್ಲಿ ಸತ್ಯನ್ ಗ್ಯಾರೇಜ್ ಅಂತ ಬರ್ಕೊಳ್ಳಿ. ಎಲ್ಲಿದ್ರು ನಿಮ್ಮ ಪಾರ್ಸಲ್ ನಮ್ಮ ಹತ್ರನೇ ಬರುತ್ತೆ. ಅಮ್ಮಟೆ, ಯಾರಿಗೂ ಅಡ್ರೆಸ್ ಎಲ್ಲ ಕೊಡ್ತಾ ಇದೆಯಾ? ಅದೊಂದು ಆಫರ್ ಬಾವಾ. ಆಫರ್? ಹ್ಞೂ. ಇಲ್ಲಿ ಫೋನ್ ಕೊಡು. ಅಯ್ಯೋ ಬಾವಾ, ಕಟ್ಟಾಗೋಯ್ತು. ಆದರೆ ಜಾಕ್ ಪಾಟ್ ಬಾವಾ, ಜಾಕ್ ಪಾಟು. ಕೊಡಿಲಿ. The number you are trying to call is currently switched off. ಏ, ಸ್ವಿಚ್ ಆಫ್ ಅಂತ ಬರ್ತಿದ್ಯಲ್ಲೋ. ಹೌದಾ? ಇನ್ನೊಂದ್ಸಲ ಟ್ರೈ ಮಾಡ್ಬಾವಾ. ಅಷ್ಟು ಚೆನ್ನಾಗಿ ಮಾತಾಡಿ OTP ಎಲ್ಲ ಇಸ್ಕೊಂಡ್ರು. OTPನ? The number you are trying to call is currently switched off. Please try again later. ಏನೋ ಮಿಸ್ ಹೊಡಿತಾ ಇದೆ ಮಾಟೆ. ಏನಾಯ್ತು ಅಂತ ಸರಿಯಾಗಿ ಹೇಳು. ಅದು ಬಾವಾ, ನಿಮ್ಮ ನಂಬರ್ಗೆ ಆಫರ್ ಇದೆ, ಹನಿಮೂನ್ ಪ್ಯಾಕೇಜ್ ಇದೆ, 1 ಲಕ್ಷ ರೂಪಾಯಿ ಗಾಡಿ ಇದೆ ಅಂದ್ರು. OTP ಕೇಳಿದ್ರು, ಕೊಟ್ಟೆ. ಕೊಟ್ಬಿಟ್ಟಿಯಾ? ಲೋ, ಎಂತ ಕೆಲಸ ಮಾಡ್ಬಿಟ್ಯೋ. ಇದೆಲ್ಲ ಸ್ಕ್ಯಾಮು ಕಣ. ಇದರಲ್ಲಿ ಎಷ್ಟೆಲ್ಲ ಆಗ್ತಿರುತ್ತೆ, ನ್ಯೂಸೇ ನೋಡಲ್ವೇನೋ ನೀನು? ಇಲ್ಲ ಬಾವಾ, ಆ ಹುಡುಗಿ ಒಳ್ಳೆ ಥರ ಇದ್ಲು. ನೋಡಿದ್ಯೇನೋ ನೀನು? ಎಂತ ದೊಡ್ಡ ಕೆಲಸ ಮಾಡ್ಬಿಟ್ಯೋ. ಅಯ್ಯೋ ಬಾವಾ, ಏನಾಯ್ತು? ಏನ್ ಮೆಸೇಜ್ ಅದು? ನಾನು ಏನು ಅನ್ಕೊಂಡಿದ್ನೋ ಅದೇ ಆಗೋಗಿದೆ ಕಣೋ. ಸರಿಯಾಗಿ ಹೇಳಿ ಬಾವಾ. ನನ್ನ ಅಕೌಂಟಲ್ಲಿ ಇದ್ದಷ್ಟು ದುಡ್ಡನ್ನ ವಿತ್ಡ್ರಾ ಮಾಡಿದ್ದಾರೆ, ನನಗೆ ಉಂಡೆ ನಾಮ ತಿಕ್ಕಿದ್ದಾರೆ. ಅದು ಹೆಂಗ್ ಬಾವಾ? ಅಕೌಂಟಲ್ಲಿರೋ ದುಡ್ಡನ್ನ ಅವ್ರು ಹೆಂಗ್ ತೆಗೆದ್ರು? ನೀನು OTP ಕೊಟ್ಟಿದ್ಯಲ್ಲಪ್ಪ ಮಹಾನ್ ಬಾವ. ಅಯ್ಯೋ ಬಾವಾ, ನನಗೆ ಈಗೆಲ್ಲ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಏನೋ ಮಾಡೋದು, ನನ್ನ ಅಕೌಂಟ್ನ ಗುಂಡಾಂತರ ಮಾಡಿದಾರಲ್ಲೋ. ಬಾವಾ, ಕ್ಷಮಿಸಿ ಬಾವಾ, ಗೊತ್ತಿಲ್ಲದೆ ಈಗೆಲ್ಲ ಆಗೋಯ್ತು. ಏ ಅಮ್ಮಟೆ, ಈ ದುಡ್ಡು ಮದುವೆಗೆ ಮನೆ ಕಟ್ಟಕ್ಕೆ ಅಂತ ಕೂಡಿಟ್ಟಿದ್ದು ಕಣೋ. ಏನೋ ಮಾಡೋದು ಇವಾಗ. ಸತ್ಯ, ಸತ್ಯ. ಅತ್ತೆ, ಏನಾಯ್ತು? ಏನಿಲ್ಲ, ನಂಗೆ ಯಾಕೋ ತುಂಬ ಬೇಜಾರಾಗ್ತಿದೆ ಹುಡುಗಿ. ಬೇಜಾರ? ಯಾಕತ್ತೆ? ಯಾಕೆ ಅಂದರೆ ಏನು ಸತ್ಯ, ಹೊತ್ತೇ ಹೋಗ್ತಿಲ್ಲ ನನಗೆ. ಇಷ್ಟು ದಿನ ನೀನು ಡ್ಯೂಟಿಗೆ ಹೋದ್ಮೇಲೆ ಊರ್ಮಿಳ ಎಲ್ಲ ಕೆಲಸ ಮಾಡೋಳು, ನಾನು ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೆ. ಈಗ ನೀನು ಮನೇಲಿದೆಯಾ ಅಂತ ತಲೆಲಿದೆ ನೋಡು, ಅದಕ್ಕೆ ಏನು ಕೆಲಸ ಮಾಡೋಕ್ಕಾಗ್ತಿಲ್ಲ. ನೀನು ಸಸ್ಪೆಂಡ್ ಆಗಿದೆಯಾ, ಆದರೆ ಖಾಲಿ ನಾನು ಹೊಡಿತಾ ಇದ್ದೀನಿ ಅಂತ ಅನಿಸ್ತಾ ಇದೆ.
ಇದೊಳ್ಳೆ ಚೆನ್ನಾಗಿದೆ ಅತ್ತೆ. ಸೊಸೆ ಸಸ್ಪೆಂಡ್ ಆದ್ರೆ ಅತ್ತೆ ಕೆಲಸ ಇಲ್ಲ ಅನ್ನೋದು. ನಗ್ತಿಯಲ್ಲ, ಹಾಕ್ತೀನಿ ನೋಡು. ಅದರ ಅರ್ಥ ನಾವಿಬ್ರು ಎಷ್ಟು ಒಬ್ರಿಗೊಬ್ರು ಹಚ್ಕೊಂಡಿದೀವಿ ಅಂತ ಅರ್ಥ. ಗೊತ್ತು ಅತ್ತೆ. ಹೇಳಿ, ಈಗ ನಿಮ್ ಬೇಜಾರು ಹೋಗೋದಕ್ಕೆ ನಾನೇನ್ ಮಾಡ್ಬೇಕು? ಅತ್ತೆ, ಅದೇನು ಸ್ವೀಟ್ ಮಾಡೋದನ್ನ ಕಲಿಸ್ತೀನಿ ಅಂದ್ರಲ್ಲ, ಅದನ್ನ ಕಲ್ಯಾಣ? ಸ್ವೀಟಾ? ಅಯ್ಯೋ ಬೇಡ ಬೇಡ ಬೇಡ, ಸ್ವೀಟ್ ತಿನ್ನೋ ಮೂಡಿಲ್ಲ ಕಣಮ್ಮ. ಬೇಡ್ವಾ? ಮತ್ ಬೇರೆ ಏನ್ ಮಾಡೋದು? ಹಾ, ಕೋಡ್ಬಳೆ ಮಾಡೋಣ. ಹಾ, ನೀವು ಹೇಗೆ ಹೇಳ್ತಿರೋ ಹಾಗೆ. ಇಷ್ಟು ದಿನ ನಾನು ನಿಮಗೆ ಟೈಮ್ ಕೊಟ್ಟಿಲ್ಲ ಅಂತ ಗಿಲ್ಟ್ ಇದೆ. ಈಗ ನನ್ನ ಟೈಮ್ ಎಲ್ಲ ನಿಮಗೆ. ಅಬ್ಬಾ, ಮನ ಮೆಚ್ಚಿದ ಸೊಸೆ ಅಂತ ಏನಾದರೂ ಅವಾರ್ಡ್ ಇದ್ರೆ ಅದನ್ನ ನಿನಗೆ ಕೊಡಬೇಕು ನೋಡು ಸತ್ಯ.